ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ 40 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಕಾರಣ ಗೌರವ ಮತ್ತು ಕಾಳಜಿಯಿಂದ ಮೂಡಕ್ಕೆ ತಮ್ಮ ಪತ್ನಿಯ ನಿವೇಶನಗಳನ್ನು ಒಪ್ಪಿಸಲಿ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದರು. ಇನ್ನು ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ, ಸಿಎಂ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್. ನಾನು ಈಗಲೂ ಅವರನ್ನು ಭ್ರಷ್ಟ ಅಂತ ಹೇಳೋಲ್ಲ. ರಾಜ್ಯದಲ್ಲಿ ಸಿಎಂ ಆದವರಿಗೆ ಹೋಲಿಸಿದರೆ ಸಿದ್ದರಾಮಯ್ಯ ಅಷ್ಟೇನೂ ಆಸ್ತಿವಂತರಲ್ಲ. ಕೇವಲ 14 ಸೈಟ್ಗಳಿಗೆ ತಮ್ಮ ವರ್ಚಸ್ಸು ಕುಗ್ಗುವಂತೆ ಮಾಡಿಕೊಳ್ಳುವುದು ಬೇಡ ಅಂತ ಸಲಹೆ ಕೂಡ ನೀಡಿದರು ಪ್ರತಾಪ್ ಸಿಂಹ. ಇನ್ನು ಮೂಡಾ ಸೈಟ್ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಸೈಟನ್ನು ಹಿಂದಿರುಗಿಸಲಿ, ಒಂದೊಳ್ಳೆ ಮೇಲ್ಪಂಕ್ತಿಯನ್ನು ಹಾಕಲಿ, ಅಲ್ಲಿ ನೊಣ ತಿಂದು ಜಾತಿ ಕೆಡಿಸ್ಕೊಂಡಂತೆ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಚುಕ್ಕೆ ಬಾರದಿರಲಿ ಅಂತ ಹೇಳಿದರು. ಕೂಡಲೇ ಮೂಡಾ ಸೈಟ್ ಸರೆಂಡರ್ ಮಾಡಿ ಘನತೆಯನ್ನು ಉಳಿಸ್ಕೊಳ್ಳಿ. ಸಂತೋಷ್ ಹೆಗಡೆ, ಎನ್ ರವಿಕುಮಾರ್ ಅವರಂತಹ ದಕ್ಷ ನ್ಯಾಯಮೂರ್ತಿಗಳಿಂದ ಮೂಡಾ ಹಗರಣ ತನಿಖೆ ಮಾಡಿಸ್ಲಿ. ಅವರ ಗಮನಕ್ಕೆ ಬಾರದೆ ಅವರ ಬಾಮೈದ ತಪ್ಪು ಮಾಡಿರಬಹುದು, ಅವರು ಸೈಟನ್ನು ಹಿಂದಿರುಗಿಸಿ ಒಂದೊಳ್ಳೆ ಮೇಲ್ಪಂಕ್ತಿಯನ್ನು ಹಾಕಲಿ. ಸಿದ್ದರಾಮಯ್ಯ ಅವರ ತೀರ್ಮಾನದಿಂದ 4,000 ಕೋಟಿ ರೂಪಾಯಿ ಮೂಡಾ ಲಾಭ ಬರುತ್ತೆ ಅಂತ ಸಲಹೆ ಕೂಡ ಕೊಟ್ಟರು ಪ್ರತಾಪ್ ಸಿಂಹ.